ಹಲೋ ಮೂವಿ ಲವರ್ಸ್. ನನಗೆ ಈ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳಂದರೆ ಮೊದಲಿಗೆ ನೆನಪಾಗೋದೆ ಮಲಯಾಳಂ ಫಿಲಮ್ ಇಂಡಸ್ಟ್ರಿ. ಯಾಕಂದರೆ ಇದರಲ್ಲಿ ಬರುವಂಥ ಸಿನಿಮಾಗಳಲ್ಲಿ ಅದರಲ್ಲೂ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಜಾನರ್ನ ಸಿನಿಮಾಗಳು ಒಂದಕ್ಕಿಂತ ಇನ್ನೊಂದು ಡಿಫ್ರೆಂಟ್ ಆಗಿರೋದಲ್ಲದೆ ಪ್ರತಿ ಸಿನಿಮಾದಲ್ಲೂ ಕೂಡ ಒಂಥರ ಯೂನಿಕ್ನೆಸ್ನ ಆ್ಯಡ್ ಮಾಡಿರ್ತಾರೆ. ಸೊ ಅದೇ ಥರ ನೀವು ನೋಡಲೇಬೇಕಾದಂತಹ 2025ನಲ್ಲಿ ಬಂದಂಥ ಮಲಯಾಳಂನ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ನೋಡೋಣ. ಆ್ಯಂಡ್ ಈ ಲಿಸ್ಟ್ನಲ್ಲಿ ಹೇಳೋ ಎಲ್ಲ ಸಿನಿಮಾಗಳು ಕೂಡ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗ್ತವೆ. ಸೊ ಹಾಗಾದರೆ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ 5ನೇ ಸಿನಿಮಾ ಐಡೆಂಟಿಟಿ. ಇದು ಇದೇ ವರ್ಷದ ಸ್ಟಾರ್ಟಿಂಗ್ನಲ್ಲಿ ಬಂದಂಥ ಸಿನಿಮಾ. ಇನ್ನು ಇದರಲ್ಲಿ ಟವಿನೋ ಥಾಮಸ್ ಹಾಗೆ ತ್ರಿಷಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಚಿತ್ರ. ಇನ್ನು ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಂದರೆ, ಸಿನಿಮಾದ ಹೀರೋ ಆದ ಹರನ್ ಶಂಕರ್ ಒಬ್ಬ ಆರ್ಟಿಸ್ಟ್ ಆಗಿರ್ತಾನೆ. ಇವನು ಒಂದು ದಿನ ಒಂದು ದುರ್ಬಲ ಕೊಲೆ ಮಾಡಿದ ಕಿಲ್ಲರ್ನ ಹಿಡಿಯೋಕ್ಕೋಸ್ಕರ ಅವನ ಸ್ಕೆಚ್ಚನ್ನು ಬರೆಯೋಕೆ ಒಪ್ಪಿಕೊಳ್ತಾನೆ. ಆದರೆ ಆ ಕೊಲೆಯನ್ನು ಮಾಡಿದ ವ್ಯಕ್ತಿಯನ್ನು ನೋಡಿರೋದು ಹೀರೋಯಿನ್ ಆದ ತ್ರಿಷಾ. ಸೊ ಮುಂದೆ ಹೀರೋಯಿನ್ ಹೇಳಿದ ರೀತಿನೇ ಸ್ಕೆಚ್ ಬರೀತಾನೆ. ಕೊನೆಗೆ ಆ ಸ್ಕೆಚ್ನ ಬರೆದಾಗ ಅದನ್ನು ನೋಡಿದಾಗ ಎಲ್ಲರೂ ಕೂಡ ಶಾಕ್ ಆಗುತ್ತೆ. ಸೊ ಅವನು ಬರೆದ ಸ್ಕೆಚ್ ಯಾರ್ದು, ಅದರಿಂದ ಇವರಿಗೆ ಏನೆಲ್ಲ ವಿಷಯ ತಿಳಿಯುತ್ತೆ ಹಾಗೆ ಆ್ಯಂಡ್ ಆ ಸ್ಕೆಚ್ಚಿಗೂ ಹಾಗೆ ಇವನಿಗಿರೋ ಸಂಬಂಧ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಈ ಸಿನಿಮಾನ ಒಂದೊಳ್ಳೆ ಸಸ್ಪೆನ್ಸ್ ಜೊತೆಗೆ ಆ್ಯಕ್ಷನ್ ಇರುವಂಥ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತೀನಿ. ಹಾಗೆ ಈ ಸಿನಿಮಾದಲ್ಲಿ ಬರುವಂಥ ಟ್ವಿಸ್ಟ್ಗಳನ್ನು ನೀವು ಗೆಸ್ ಕೂಡ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಒಂದರ ನಂತರ ಇನ್ನೊಂದು ಟ್ವಿಸ್ಟ್ಗಳು ಬರ್ತಾನೆ ಇರ್ತವೆ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಸಿನಿಮಾ ಕನ್ನಡ ಭಾಷೆಯಲ್ಲೇ ಅಮೆಜಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ 4ನೇ ಸಿನಿಮಾ ರೇಖಾಚಿತ್ರಂ. ಇದು ಕೂಡ ಇದೇ ವರ್ಷದ ಸ್ಟಾರ್ಟಿಂಗ್ನಲ್ಲಿ ಬಂದಂಥ ಸಿನಿಮಾ. ಇನ್ನು ಇದರಲ್ಲಿ ಆಸಿಫ್ ಅಲಿ ಹಾಗೆ ಅನೀಶ್ವರನ್ ರಾಜನ್ ಹಾಗೆ ಮಮ್ಮೂಟಿ ಅವರು ಆ್ಯಕ್ಟ್ ಮಾಡಿರುವಂಥ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ. ಇಲ್ಲಿ ಒಂದು ಮರ್ಡರ್ ಆಗಿರುತ್ತೆ, ಅದು ಕೂಡ 40 ವರ್ಷಗಳ ಹಿಂದೆ ನಡೆದಿರೋದು. ಆ್ಯಂಡ್ ಆ ಟೈಮ್ನಲ್ಲಿ ಯಾರಿಗೂ ಕೂಡ ಅದು ಗೊತ್ತಾಗಿರೋದಿಲ್ಲ. ಆ್ಯಂಡ್ ಅದೆಲ್ಲೂ ಕೂಡ ಮಿಸ್ಸಿಂಗ್ ಕೇಸ್ ಕೂಡ ರಿಜಿಸ್ಟರ್ ಆಗಿರೋದಿಲ್ಲ. ಬಟ್ ಸಡನ್ ಆಗಿ ಆ ಕೊಲೆಯಲ್ಲಿ ಇನ್ವಾಲ್ವ್ ಆಗಿರೋ ಒಬ್ಬ ವ್ಯಕ್ತಿ ಆ ಕೊಲೆ ಬಗ್ಗೆ ಒಂದು ವಿಡಿಯೋ ಮಾಡಿ ಅವನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ. ಸೊ ಮುಂದೆ ಪೊಲೀಸರು ಈ ಡಿಫ್ರೆಂಟ್ ಆಗಿರೋ ಕೇಸ್ನ ಹೇಗೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಆ ಕೊಲೆ ಆಗಿದ ವ್ಯಕ್ತಿ ಯಾರು ಅಂತ ಕಂಡು ಹಿಡಿತಾರೋ ಇಲ್ವೋ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ನಾನು ಮೊದಲಿಗೆ ಹೇಳಿದ್ನಲ್ಲ, ಸಿನಿಮಾದ ಕಥೆಯಲ್ಲಿ ಯೂನಿಕ್ನೆಸ್ನ ಆ್ಯಡ್ ಮಾಡೋದ್ರಲ್ಲಿ ಯಾವಾಗಲೂ ಕೂಡ ಮುಂದಿರ್ತಾರೆ ಅಂತ. ಈ ಸಿನಿಮಾದಲ್ಲೂ ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳಲ್ಲಿ, ಅದರಲ್ಲೂ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಸ್ ಮೂವೀಸ್ಗಳಲ್ಲಿ ಒಂದು ಹೊಸ ರೀತಿಯ ಕಥೆಯನ್ನು ತಂದಿದ್ದಾರೆ. ಸೊ ಅದು ವರ್ಕೌಟ್ ಕೂಡ ಆಗುತ್ತೆ. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ಈ ಸಿನಿಮಾ. ಇನ್ನು ಈ ಸಿನಿಮಾ ಸಿಗೋದು ಸೋನಿ ಲೈವ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ 100% ವರ್ತ್ ವಾಚ್ ಮೂವಿ. ಇನ್ನು ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ 3ನೇ ಸಿನಿಮಾ ತುಡರಂ. ಇನ್ನು ಈ ಸಿನಿಮಾ ಇದೇ ವರ್ಷ ಬಂದು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಬ್ಲಾಕ್ ಬಸ್ಟರ್ ಮೂವಿ ಆಯಿತು. ಇನ್ನು ಸಿನಿಮಾದಲ್ಲಿ ಮೋಹನ್ ಲಾಲ್ ಹಾಗೆ ಪ್ರಕಾಶ್ ವರ್ಮಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಸಿನಿಮಾ. ಇನ್ನು ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಬೆನ್ಸ್. ಇವನೊಬ್ಬ ಟ್ಯಾಕ್ಸಿ ಡ್ರೈವರ್. ಇವನಿಗೆ ಅವನ ಹತ್ತಿರ ಇರೋ ಅಂಬಾಸಿಡರ್ ಕಾರು ಅಂದರೆ ಪಂಚಪ್ರಾಣ. ಅದರಲ್ಲೂ ಈ ಕಾರ್ನ ಯಾರು ಕೂಡ ಓಡಿಸೋದಿರಲಿ, ಮುಟ್ಟೋ ಕೂಡ ಬಿಡೋದಿಲ್ಲ. ಸೊ ಆ ರೀತಿ ಆ ಕಾರ್ನ ಮೇಲೆ ಇವನಿಗೆ ಪ್ರೀತಿ ಇರುತ್ತೆ. ಸೊ ಮುಂದೆ ಆ ಕಾರ್ನ ಸುತ್ತ ಕೆಲವೊಂದು ಘಟನೆ ನಡೆಯುತ್ತೆ. ಸೊ ಮುಂದೆ ಅವನ ಹತ್ತಿರೋ ಕಾರ್ ಮಿಸ್ ಆಗುತ್ತೆ, ಅಂದರೆ ಕಳುವಾಗುತ್ತೆ. ಸೊ ಮುಂದೆ ಆ ಕಾರ್ ಎಲ್ಲಿಗೆ ಹೋಯ್ತು, ಯಾರಿಂದ ಈ ರೀತಿ ಆಯಿತು, ಹಾಗೆ ಮುಂದೆ ಬೆನ್ಸ್ ಈ ಕಾರ್ನ ಕಂಡು ಹಿಡಿತಾನೋ ಇಲ್ವೋ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಸಿನಿಮಾದಲ್ಲಿ ಇರುವಂಥ ಒಂದೇ ಸ್ಟೋರಿ ಸಿಂಪಲ್ ಆಗಿದ್ರೂ ಕೂಡ ಸಿನಿಮಾದಲ್ಲಿ ಇರುವಂಥ ಸ್ಟೋರಿ ಹಾಗೆ ಅದನ್ನು ಅವರು ಪ್ರೆಸೆಂಟ್ ಮಾಡಿದ ರೀತಿ ತುಂಬ ಎಫೆಕ್ಟಿವ್ ಆಗಿದೆ. ಸೊ ಆದ್ರಿಂದ ಸಿನಿಮಾ ತನ್ನ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಸಿನಿಮಾ ಸಕ್ಸಸ್ ಪಡ್ಕೊಂತು. ಸೊ ನೀವಿನ್ನೂ ಈ ಸಿನಿಮಾನ ಇದುವರೆಗೂ ನೋಡಿಲ್ಲ ಅಂದರೆ ಸಿನಿಮಾ ಜಿಯೋ ಸಿನಿಮಾದಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ಹೈಲಿ ರೆಕಮೆಂಡೆಡ್ ಅಂತೀನಿ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ 2ನೇ ಸಿನಿಮಾ ಪ್ರವೀಣ್ ಕೊಡು ಶಾಪು. ಇನ್ನು ಈ ಸಿನಿಮಾದಲ್ಲಿ ಬೈಸಿಲ್ ಜೋಸಫ್ ಹಾಗೆ ಶುಭನ್ ಶಾಹಿರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಚಿತ್ರ. ಇನ್ನು ಈ ಸಿನಿಮಾದ ಒಂದೇ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ಒಂದು ಶಾಪ್ ಇರುತ್ತೆ. ಆ್ಯಂಡ್ ಇದು ಬರೀ ಶಾಪ್ ಅಲ್ಲ, ಸಂಜೆ ಆದರೆ ಸಾಕು ಎಲ್ಲರೂ ಕೂಡ ಇಲ್ಲಿ ಕುಡಿದು ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಹೀಗೆ ಒಂದು ದಿನ ಹಾಗೆ ಎಲ್ಲರೂ ಕೂಡ ಕುಡಿದು ಎಂಜಾಯ್ ಮಾಡ್ತಿರುವಾಗ ಅಲ್ಲಿ ಇರುವವರಲ್ಲಿ ಒಬ್ಬ ವ್ಯಕ್ತಿ ನೇಣು ಹಾಕಿದ ಹಾಗೆ ಸತ್ತು ಹೋಗ್ತಾನೆ. ಸೊ ಈ ರೀತಿ ಘಟನೆ ಆಗಿರೋದು ಅಲ್ಲಿ ಇರುವವರಲ್ಲಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಮುಂದೆ ಆ ವ್ಯಕ್ತಿ ಹೇಗೆ ಸತ್ತು ಹೋದ ಹಾಗೆ ಆ್ಯಂಡ್ ಅದು ಕೊಲೆನಾ ಅಥವಾ ಸೂಸೈಡಾ ಅಂತ ಕಂಡು ಹಿಡಿಯೋಕೆ ಸಿನಿಮಾದ ಹೀರೋ ಆದ ಬೈಸಿಲ್ ಜೋಸಫ್ ಬರ್ತಾನೆ. ಸೊ ಮುಂದೆ ಈ ಕೇಸ್ನ ಬೈಸಿಲ್ ಜೋಸಫ್ ಕಂಡು ಹಿಡಿತಾನೋ ಇಲ್ವೋ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ನೀವೇನಾದರೂ ಒಂದೊಳ್ಳೆ ಕಾಮಿಡಿ ಜೊತೆಗೆ
ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾ ಬೆಸ್ಟ್ ಆಪ್ಷನ್ ಆಗುತ್ತೆ ನೋಡಿ. ಅದರಲ್ಲೂ ನೀವೇನ ಬೇಸಿಲ್ ಜೋಸೆಫ್ ಮೂವೀಸ್ನ ಇಷ್ಟಪಡೋರಾಗಿದ್ರೆ ಈ ಸಿನಿಮಾ ಮಸ್ಟ್ ವಾಚ್ ಮೂವಿ ಅಂತೀನಿ. ಇನ್ನು ಈ ಸಿನಿಮಾ ಕನ್ನಡ ಲ್ಯಾಂಗ್ವೇಜಲ್ಲಿ ಸೋನಿ ಲೈವ್ನಲ್ಲಿ ಸಿಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ಚೆನ್ನಾಗಿದೆ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ ಕೊನೆಯ ಹಾಗೆ ಫಸ್ಟ್ ಸಿನಿಮಾ ಆಫೀಸರ್ ಆ್ಯಂಡ್ ಡ್ಯೂಟಿ. ಇನ್ನು ಈ ಸಿನಿಮಾನು ಕೂಡ ಇದೇ ವರ್ಷ ಸ್ಟಾರ್ಟಿಂಗ್ನಲ್ಲಿ ರಿಲೀಸ್ ಆಗಿತ್ತು. ಇನ್ನು ಈ ಸಿನಿಮಾ ನನಗೆ ಪರ್ಸ್ನಲ್ ಫೇವ್ರೇಟ್ ಮೂವಿ ಅಂತೀನಿ, ಯಾಕಂದರೆ ಈ ಸಿನಿಮಾದಲ್ಲಿ ಇರುವಂಥ ಕಂಟೆಂಟಿಂದ. ಇನ್ನು ಈ ಸಿನಿಮಾದಲ್ಲಿ ಕುಂಚಾಕೋ ಬಾಬಿನ್ ಹಾಗೆ ಪ್ರಿಯಾಮಣಿ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಇನ್ನು ಸಿನಿಮಾದ ಹೀರೋ ಒಬ್ಬ ವೆರಿ ಸ್ಟ್ರಿಕ್ಟ್ ಹಾಗೆ ಸ್ಟ್ರೈಟ್ ಆಗಿರೋ ಒಬ್ಬ ಪೊಲೀಸ್ ಆಫೀಸರ್. ಸೊ ಇವನ ಹತ್ತಿರ ಕೆಲಸ ಮಾಡೋ ಪೊಲೀಸ್ ಆಫೀಸರ್ ಕೂಡ ಭಯ ಪಡೋ ರೇಂಜ್ಗೆ ಇವನೊಬ್ಬ ವೆರಿ ಸ್ಟ್ರಿಕ್ಟ್ ಆಫೀಸರ್ ಆಗಿರ್ತಾನೆ. ಸೊ ಈ ರೀತಿ ಇರೋ ನಮ್ಮ ಹೀರೋ ಹತ್ತಿರ ಒಂದು ಸಣ್ಣ ಜ್ಯುವೆಲರಿ ಕೇಸ್ ಬರುತ್ತೆ. ಸೊ ಈ ಕೇಸ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಹೀರೋ, ಸೊ ಮುಂದೆ ಈ ಕೇಸ್ ಇನ್ವೆಸ್ಟಿಗೇಷನಲ್ಲಿ ಈ ಸಣ್ಣ ಕೇಸ್ ಒಂದು ದೊಡ್ಡ ಕೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮುಂದೆ ಈ ಕೇಸ್ ಯಾವ ರೇಂಜ್ಗೆ ಹೋಗುತ್ತೆ ಅಂದರೆ ನಮ್ಮ ಹೀರೋನಿಗೆ ಈ ಕೇಸ್ ಪರ್ಸ್ನಲ್ ಆಗಿ ಕನೆಕ್ಟ್ ಆಗಿಬಿಡುತ್ತೆ. ಸೊ ಅಂಥದ್ದು ಈ ಸಿನಿಮಾದಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ನಾನು ಪ್ರಾಮಿಸ್ ಮಾಡ್ತಿದ್ದೀನಿ, ನೀವು ಈ ಸಿನಿಮಾ ನೋಡಿದಾದ್ಮೇಲೆ ಒನ್ ಆಫ್ ದಿ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ನೋಡಿದಂತಹ ವೈಬ್ ಅಂತೂ ಈ ಸಿನಿಮಾ ಕೊಡುತ್ತೆ ಅಂತೀನಿ. ಸೊ ನಾನು ಗ್ಯಾರಂಟಿ ಅಂತೀನಿ, ನೀವು ಆರಾಮ್ಸೆ ಈ ಸಿನಿಮಾನ ನೋಡಿ 100% ವರ್ತ್ ವಾಚ್ ಮೂವಿ ಅಂತೀನಿ. ಸೊ ಇವುಗಳಾಗಿತ್ತು ಫ್ರೆಂಡ್ಸ್ ನಾನು ಈ ವರ್ಷ ನೋಡಿದ ಮಲಯಾಳಂನ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳು. ಹಾಗೆ ಇವುಗಳನ್ನು ಬಿಟ್ಟು ನೀವೇನಾದರೂ ಬೇರೆ ಯಾವುದಾದ್ರೂ ಸಿನಿಮಾಗಳನ್ನು ನೋಡಿದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.